ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ನೀವು ಚಿಕ್ಕವರಿದ್ದಾಗ ನಿಮ್ಮ ಶಾಲೆಯಲ್ಲಿ ಯಾವತ್ತಾದರೂ ಸ್ಪೋರ್ಟ್ಸ್ ಅಥವಾ ಪಿ ಕ್ಲಾಸ್ ಇರುತ್ತಿದ್ದರೆ ಅವತ್ತು ನಿಮ್ಮಲ್ಲಿರುವ ಉತ್ಸಾಹನೇ ಬೇರೆ ಕ್ಲಾಸಿಗಿಂತ ಈ ಕ್ಲಾಸ್ಗೆ ಇರುವ ಉತ್ಸಾಹನೇ ಜಾಸ್ತಿಯಾಗಿರುತ್ತಿತ್ತು. ಏಕೆಂದರೆ ಹೊರಗಡೆ ಹೋಗಿ ನಮ್ಮ ಇಷ್ಟವಾದ ಆಟವನ್ನು ಆಡುವುದು ಮತ್ತು ಪಿ ಸರ್ನಿಂದ ಇನ್ನೂ ಹಲವು ಆಟಗಳ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳುವುದರಲ್ಲಿ ನಮ್ಮಲ್ಲಿರುವ ಆಸಕ್ತಿನೇ ಹೆಚ್ಚಾಗಿರುತ್ತಿತ್ತು. ಆ ಕ್ಷಣದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯಾದರೂ ಬಂದೇ ಬರುತ್ತದೆ, ಏನೆಂದರೆ ನಾವು ಹೇಗೆ ಫಿಸಿಕಲ್ ಟೀಚರ್ ಆಗಬಹುದು ಎಂಬುದರ ಕುರಿತು. ಆದರೆ ಸ್ನೇಹಿತರೆ, ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಜ್ಞಾನವೇ ಇರುವುದಿಲ್ಲ. ಆದ ಕಾರಣ ಅವರು ತಮಗೆ ಇಷ್ಟವಾದ ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆಯನ್ನು ಮರೆತುಕೊಂಡು ಬೇರೆ ಯಾವುದಾದರೂ ಹುದ್ದೆಯನ್ನು ಮಾಡಲಿಕ್ಕೆ ಇಷ್ಟಪಡುತ್ತಾರೆ. ಆದರೆ ಸ್ನೇಹಿತರೆ, ನಿಮ್ಮ ಜೊತೆ ಹೀಗೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ನೀವು ನಿಜವಾಗಿಯೂ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಲು ಬಯಸಿದರೆ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗವಾಗಲಿದೆ. ಏಕೆಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗುವುದು ಹೇಗೆ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಆದ ಮೇಲೆ ನಿಮಗೆ ಸಿಗುವ ಸಂಬಳವೇನು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ನಾವು ನಿಮ್ಮ ಜೊತೆ ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಮತ್ತು ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ಮೊದಲನೇದಾಗಿ ನೀವು ನಿಮ್ಮ 10+2 ಅನ್ನು ಒಂದು ಒಳ್ಳೆಯ ಅಂಕಗಳೊಂದಿಗೆ ಪೂರ್ಣಗೊಳಿಸಿರಬೇಕು. ತದನಂತರ ನೀವು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಲು ಕಡ್ಡಾಯವಾಗಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಅಥವಾ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಎಂಬುವ ಕೋರ್ಸನ್ನು ಮಾಡಲೇಬೇಕಾಗುತ್ತದೆ. ನೀವು ಈ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ನಂತರ ನೀವು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವ ಪರೀಕ್ಷೆಯನ್ನು ಪಾಸಾಗಬೇಕಾಗುತ್ತದೆ. ತದನಂತರ ನೀವು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಲು ಸಂಪೂರ್ಣವಾಗಿ ಅರ್ಹರಾಗಿರುತ್ತೀರಿ. ತದನಂತರ ಸರ್ಕಾರದಿಂದ ಬರುವ ಫಿಸಿಕಲ್ ಎಜುಕೇಷನ್ ಟೀಚರ್ ಖಾಲಿ ಹುದ್ದೆಗಳಿಗೆ ಅಪ್ಲೈ ಮಾಡಿ ಆನಂತರ ಸರ್ಕಾರದಿಂದ ನಡೆಸಲ್ಪಡುವ ಕಾಂಪಿಟೇಟಿವ್ ಪರೀಕ್ಷೆಯನ್ನು ಪಾಸಾಗಿ ತದನಂತರ ಸ್ನೇಹಿತರೆ ನೀವು ಹೋಗಿ ಗೋರ್ಮೆಂಟ್ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ನೀವು ನಿಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಬಹುದು. ಕೆಲವರು ಕೇಳಬಹುದು, ಸರ್ ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕಾರ್ಯ ಮಾಡಲು ಈ ಕಾಂಪಿಟೇಟಿವ್ ಪರೀಕ್ಷೆಯನ್ನು ಬರಲೇಬೇಕಾ ಅಂತ. ಆದರೆ ಸ್ನೇಹಿತರೆ, ಇದರ ಉತ್ತರವನ್ನು ನಾವು ನೋಡುವುದಾದರೆ ಇಲ್ಲ. ಏಕೆಂದರೆ ನೀವೇನಾದರೂ ಗೋರ್ಮೆಂಟ್ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕಾರ್ಯ ಮಾಡಲು ಇಚ್ಛಿಸಿದರೆ ನೀವು ಈ ಕಾಂಪಿಟೇಟಿವ್ ಪರೀಕ್ಷೆಯನ್ನು ಬರಲೇಬೇಕು ಮತ್ತು ಇದನ್ನು ಪಾಸಾಗಬೇಕಾಗುತ್ತದೆ. ಆದರೆ ಸ್ನೇಹಿತರೆ, ನೀವು ಚಿಂತೆ ಪಡುವ ಅವಶ್ಯಕತೆಯಿಲ್ಲ. ಏಕೆಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನೀವು ಈ ಕಾಂಪಿಟೇಟಿವ್ ಪರೀಕ್ಷೆಯನ್ನು ಬರದೇ ಇಲ್ಲದಿದ್ದರೆ ಕೂಡ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕಾರ್ಯನಿರ್ವಹಿಸಬಹುದು. ಆದರೆ ಸ್ನೇಹಿತರೆ, ನೀವು ಕಡ್ಡಾಯವಾಗಿ ಸೆಂಟ್ರಲ್ TET ಅಥವಾ ಕರ್ನಾಟಕ TET ಪರೀಕ್ಷೆಯನ್ನು ಬರೆದು ಪಾಸಾಗಬೇಕಾಗುತ್ತದೆ. ನೀವು ಗೋರ್ಮೆಂಟ್ ಶಾಲೆಯಲ್ಲಿ PE ಸರ್ ಆಗಲಿ ಅಥವಾ ಪ್ರೈವೇಟ್ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕಾರ್ಯನಿರ್ವಹಿಸಲು ನೀವು ಈ ಎರಡರಲ್ಲಿ ಒಂದಾದರೂ ಪರೀಕ್ಷೆಯನ್ನು ಪಾಸಾಗಲೇಬೇಕಾಗುತ್ತದೆ. ಸ್ನೇಹಿತರೆ, ಈಗ ನಾವು ನೋಡೋಣ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಸಿಗುವ ಸಂಬಳದ ಬಗ್ಗೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಾವು ಮಾತನಾಡುವುದಾದರೆ ಇದು ಅವಲಂಬಿತವಾಗಿದೆ ನೀವು ಗೋರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ ಅಥವಾ ಪ್ರೈವೇಟ್ ಶಾಲೆಯಲ್ಲಿ. ಆದರೆ ನಾವು ಒಂದು ಸರಾಸರಿ ಪ್ರತಿ ತಿಂಗಳ ಸಂಬಳವನ್ನು ನೋಡುವುದಾದರೆ ಅದು ಆರಂಭದಲ್ಲಿ 25,000ದಿಂದ 30,000ವರೆಗೆ ಇರುತ್ತದೆ. ಆನಂತರ ನೀವು ಅನುಭವವನ್ನು ಪಡೆದುಕೊಂಡಂತೆ ನಿಮ್ಮ ಸಂಬಳವೂ ಕೂಡ ಹೆಚ್ಚಾಗುತ್ತದೆ. ಸೊ ಸ್ನೇಹಿತರೆ, ಇದೆಲ್ಲವೂ ಕೂಡ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದರೆ ನೀವು ನಮ್ಮ ಈ ಚಾನಲಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಏಕೆಂದರೆ ಅವ್ರಿಗೂ ಕೂಡ ಈ ಫಿಸಿಕಲ್ ಟೀಚರ್ ಆಗುವುದು ಹೇಗೆ ಎಂಬುದರ ಬಗ್ಗೆ ಜ್ಞಾನ ಬರಲಿ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.